ಉಡುಪಿಯ ಸಿಎಸ್ಐ ಲೊಂಬಾರ್ಡ್ ಸ್ಮಾರಕ ಮಿಷನ್ ಆಸ್ಪತ್ರೆಯಲ್ಲಿ ಸ್ತನ ಕ್ಯಾನ್ಸರ್ ಪರೀಕ್ಷಾ ಘಟಕವಾದ ಮ್ಯಾಮೋಗ್ರಫಿ ಯೂನಿಟಿನ ಉದ್ಘಾಟನೆಯನ್ನು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟಿ.ಕೆ. ಶನಿವಾರ ನೆರವೇರಿಸಿದರು. ಬಳಿಕ ಆಸ್ಪತ್ರೆಯ ಚಾಪೆಲ್ನಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ, ಮಿಷನ್ ಆಸ್ಪತ್ರೆ ಕಳೆದ 103 ವರ್ಷಗಳಿಂದ ನಿರಂತರವಾಗಿ ಈ ಭಾಗದ ಜನರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವುದು ಹೆಮ್ಮೆ ವಿಷಯ. ಆಸ್ಪತ್ರೆಯ ಸ್ಥಾಪಕರ ಧ್ಯೇಯವನ್ನು ಈಗಲೂ ಮುಂದುವರೆಸಿಕೊಂಡು ನಿಷ್ಠೆಯಿಂದ ಶ್ರೇಷ್ಠ ಸೇವೆಯನ್ನು ಇಲ್ಲಿ ನೀಡಲಾಗುತ್ತಿದೆ. ಹೆಣ್ಣು ಮಕ್ಕಳ ಮೇಲಿನ ಕಾಳಜಿಯಿಂದ ಆರಂಭಿಸಲಾದ ಈ ಆಸ್ಪತ್ರೆಯು ಇನ್ನಷ್ಟು 100 ವರ್ಷಗಳ ಕಾಲ ಬೆಳೆಯಲಿ ಎಂದು ಹಾರೈಸಿದರು. The softness is there for women and children, and that has been possible because you were led by a woman. So I think that is an example for how women can sustain over time. Of course, I'm not bringing down the contribution of men at all. Without them, this doesn't happen at all. But our chala bekandre ಹೆಣ್ಮಕ್ಳಿಗೆ ಸಾಧ್ಯ ಅಲ್ವಾ? So I wish the organization, this institute, the very best, and I'm very happy that you have such a good screening unit, and I hope more and more women are able to access this and take part of it. Even ಸ್ವಲ್ಪ awareness ಬೇಕಾಗುತ್ತೆ ಅಂತ ಕಾಣುತ್ತೆ, but you have lot of people coming to you, so ಅವರೇ ಒಂದು ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ನನಗಿದೆ, and things will spread by mouth of by word of mouth also. ಇದರಿಂದ I hope your services are spread even far wider, and may your organization see another 100 or even more number of years. And once again, I would like to congratulate you and your organization and all of you for the human service that you are providing to the community. Thank you so much on behalf of the administration and also on behalf of every person in this. ಅಧ್ಯಕ್ಷತೆ ವಹಿಸಿದ್ದ ಸಿಎಸ್ಐ ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕ ಡಾ. ಸುಶೀಲ್ ಜತ್ತನ್ನ ಮಾತನಾಡಿ, ಈ ಕೇಂದ್ರವನ್ನು ನಾವು ಆರಂಭಿಸಿರುವುದು ಯಾವುದೇ ಲಾಭ ಗಳಿಸಲು ಅಲ್ಲ. ಬದಲಾಗಿ ಜನರಿಗೆ ಸೇವೆ ನೀಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಇಂದು ಮಹಿಳೆಯರಲ್ಲಿ ಬೇರೆ ಎಲ್ಲ ಕ್ಯಾನ್ಸರ್ಗಿಂತ ಸ್ತನ ಕ್ಯಾನ್ಸರ್ಗಳೇ ಹೆಚ್ಚಾಗಿ ಕಂಡುಬರುತ್ತಿದೆ. ಹಾಗಾಗಿ ಮಹಿಳೆಯರು ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡದೆ 1 ಅಥವಾ 2 ವರ್ಷಗಳಿಗೊಮ್ಮೆ ತಪಾಸಣೆಗೆ ಒಳಪಡಿಸಿಕೊಳ್ಳಬೇಕು. ಪ್ರತಿ 4 ನಿಮಿಷಕ್ಕೆ ಒಬ್ಬರು ಸ್ತನ ಕ್ಯಾನ್ಸರ್ಗೆ ತುತ್ತಾದರೆ 8 ನಿಮಿಷಕ್ಕೆ ಒಬ್ಬರು ಸಾಯುತ್ತಿದ್ದಾರೆ. ವರ್ಷದಲ್ಲಿ 1 ಲಕ್ಷ ಜನ ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಈಗ 0.50ರಷ್ಟು 50 ವರ್ಷದೊಳಗಿನವರಲ್ಲಿ ಈ ಕ್ಯಾನ್ಸರ್ ಕಂಡುಬರುತ್ತಿದೆ. ನಮ್ಮ ಇದರ ಬಗ್ಗೆ ಹೆಚ್ಚಿನ ಜಾಗೃತಿ ಇಲ್ಲದೆ ಇರುವುದರಿಂದ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಬಲಿಯಾಗುತ್ತಿದ್ದಾರೆ. ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಪರೀಕ್ಷೆ ದುಬಾರಿಯಾಗಿದೆ. ಆದರೆ ನಾವು ಇಲ್ಲಿ ಎಲ್ಲರಿಗೂ ಅನುಕೂಲವಾಗುವ ದರದಲ್ಲಿ ಈ ಪರೀಕ್ಷೆ ಮಾಡುತ್ತಿದ್ದೇವೆ ಎಂದು ಅವರು ತಿಳಿಸಿದರು. ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರ್ತದೆ, ನಮ್ಮ ಸಿಬ್ಬಂದಿ ವರ್ಗದವರಲ್ಲಿ ಹಾಗೂ ಸಮಾಜದಲ್ಲಿ. ಮಿಷನ್ ಆಸ್ಪತ್ರೆಗೆ ತುಂಬಾ ಆಲೋಚನೆಗಳಿವೆ, ಯೋಜನೆಗಳಿವೆ, ಆದರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ಗೆ ಅಷ್ಟು ಪ್ರಮುಖ ಸ್ಥಾನ ಯಾಕೆ ಕೊಡ್ತೀವಿ ಅಂತ ಹೇಳಿ ಐವನಯ್ಯ ಹೇಳಿದಾಗೆ, ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ ಅದು ಲಾಭಗೋಸ್ಕರ ನಾವು ಮಾಡೋದಲ್ಲ, ನಾವು ಮಾಡೋದು ಅದು ಸಮಾಜ ಸೇವೆ. ಮಿಷನ್ ಆಸ್ಪತ್ರೆ ಆದಾಗ ಅದು ಸಮಾಜ ಸೇವೆ, ಅದು ನಮ್ಮ ಪ್ರಮುಖ ಸ್ಥಾನ ಉದ್ದೇಶವನ್ನು ಆಗಿದೆ. ಆದರೆ ಕೂಡ ಕೆಲವು ಕಾರಣಗಳಿವೆ ಯಾಕೆ ನಾವು ಇದಕ್ಕೆ ಅಷ್ಟು ಪ್ರಮುಖ ಸ್ಥಾನ ಕೊಡ್ತೇವೆ ಅಂತ ಹೇಳಿ. ಅದು ಯಾಕಂತ ಹೇಳಿದ್ರೆ, ಮೊದಲನೇದಾಗಿ ಬ್ರೆಸ್ಟ್ ಕ್ಯಾನ್ಸರ್ ಅದು ಮಹಿಳೆಯರ ಕ್ಯಾನ್ಸರ್ಗಳಲ್ಲಿ ಅತಿ ಸಾಮಾನ್ಯವಾದ ಕ್ಯಾನ್ಸರ್. ನಂಬರ್ 1 ಕ್ಯಾನ್ಸರ್ ಅಮಂಗ್ ವಿಮೆನ್ ಈಸ್ ಬ್ರೆಸ್ಟ್ ಕ್ಯಾನ್ಸರ್. 27% of women, 27% of all cancers are due to breast cancer. 2008 ಮೊದಲು ಸರ್ವೈಕಲ್ ಕ್ಯಾನ್ಸರ್ ಪ್ರಮುಖ ಸ್ಥಾನವಿತ್ತು, ಈಗ ಬ್ರೆಸ್ಟ್ ಕ್ಯಾನ್ಸರ್ ಆ ಸ್ಥಾನವನ್ನು ಪಡೆದಿದೆ. ಅದು ಮುಖ್ಯ. ನಮ್ಮ ಭಾರತ ದೇಶದಲ್ಲಿ ಪ್ರತಿ 4 ನಿಮಿಷದಲ್ಲಿ
ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಡಯಾಗ್ನೋಸಿಸ್ ಆಗ್ತದೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿ 8 ನಿಮಿಷದಲ್ಲಿ ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಇಂದ ತೀರಿ ಹೋಗ್ತಾರೆ. ಒಂದು ವರ್ಷದಲ್ಲಿ 100,000 ಪೀಪಲ್ ಲೂಸ್ ದೇರ್ ಲೈಫ್. 1 ಲಕ್ಷ ಮರಣಗಳು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಆಗ್ತವೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅದು ಸಾಮಾನ್ಯ ವೆರಿ ಕಾಮನ್ ಕ್ಯಾನ್ಸರ್ ಅಮಂಗ್ ವಿಮೆನ್. ಅದು ಒಂದು ಕಾರಣ. ಅದರ ಒಟ್ಟಿಗೆ ಒಂದು 2 ಭಯಪಡಿಸುವ ವಿಷಯಗಳನ್ನು ನಾನು ಹೇಳ ಬಯಸ್ತೇನೆ. ಅದೇನಂತ ಹೇಳಿದ್ರೆ, ನಾವು ಕ್ಯಾನ್ಸರ್ ಅಂತ ಹೇಳುವಾಗ ನಾವು ನೆನೆಸಲು ಸಾಮಾನ್ಯವಾಗಿ ಅದು ಪ್ರಾಯಸ್ಥರಿಗೆ ಕ್ಯಾನ್ಸರ್ ಬರುತ್ತಂತೆ. ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ 2 ಒಲವುಗಳಿವೆ. There are 2 trends in breast cancer. Firstly, ಈಗ ಹೆಚ್ಚಾಗಿ ಬ್ರೆಸ್ಟ್ ಕ್ಯಾನ್ಸರ್ 50% ತನಕ ಬ್ರೆಸ್ಟ್ ಕ್ಯಾನ್ಸರ್ 50 ವರ್ಷದ ಒಳಗೆ ಆಗ್ತಾ ಇದೆ. ಸೊ ಯಂಗರ್ ಪೀಪಲ್ ಆರ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಈಗ, ನಾಟ್ ಓನ್ಲಿ ಓಲ್ಡ್ ಪೀಪಲ್. ಎರಡನೇದು ಏನಂತ ಹೇಳಿದ್ರೆ, ಭಯಪಡಿಸುವುದು ಏನಂತ ಹೇಳಿದ್ರೆ, ಯಂಗರ್ ಪೀಪಲ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಅದು ದಟ್ ಇಸ್ ಮೋರ್ ಅಗ್ರೆಸಿವ್ ದೆನ್ ದ ನಾರ್ಮಲ್ ಕೋರ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅದು ತುಂಬಾ ಅಗ್ರೆಸಿವ್ ಆಗಿರ್ತದೆ. ಅದು ಒಂದು ವಿಷಯ. ಎರಡನೇ ವಿಷಯ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ವೆಸ್ಟರ್ನ್ ಕಂಟ್ರೀಸ್ಗೆ ನಾವು ಕಂಪೇರ್ ಮಾಡುವಾಗ 5-year ಸರ್ವೈವಲ್ ರೇಟ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ ವೆಸ್ಟರ್ನ್ ಕಂಟ್ರೀಸ್ ಈಸ್ 90%. ಯಾಕಂತ ಹೇಳಿದ್ರೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಡಯಾಗ್ನೋಸಿಸ್ ಇದೆ, ಕೀಮೊಥೆರಪಿ ಇದೆ, ರೇಡಿಯೇಷನ್ ಇದೆ, ಸರ್ಜರಿ ಕೂಡ ಇದೆ. ಆದರೆ ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ 5-year ಸರ್ವೈವಲ್ ರೇಟ್ ಇರುವುದು ಕೇವಲ 60%. ಇದಕ್ಕೆ ಕಾರಣ ಏನು? ಮೊದಲನೇದಾಗಿ ಕಾರಣ ಏನಂದ್ರೆ, ಇಲ್ಲಿ ಡಿಟೆಕ್ಷನ್ ಲೇಟ್ ಆಗಿ ಇರ್ತದೆ. ಅರ್ಲಿ ಡಿಟೆಕ್ಷನ್ ಭಾರತ ದೇಶದಲ್ಲಿ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತ ಹೇಳಿದ್ರೆ, ಒಂದು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ಅವೇರ್ನೆಸ್ ಇಲ್ಲ ಅಷ್ಟು, ಅದು ಒಂದು. ಎರಡನೇದು, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ವಿಷಯ ಅವರಿಗೆ ಅಷ್ಟು ವಿಷಯ ತಿಳಿದಿಲ್ಲ. ಮೂರನೇದಾಗಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ. ಇದೇ ಇದ್ದಾಗಿ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ನಾಗಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ. ಜನರಲ್ ರೆಕಮೆಂಡೇಶನ್, ಸಾಮಾನ್ಯವಾಗಿ ರೆಕಮೆಂಡೇಶನ್ ಏನಂತ ಹೇಳಿದ್ರೆ, 40 ವರ್ಷಕ್ಕಿಂತ ಮೇಲಿನವರು 2 ವರ್ಷಕ್ಕೊಮ್ಮೆ ಬ್ರೆಸ್ಟ್ ಸ್ಕ್ರೀನಿಂಗ್ ಅನ್ನು ಮಾಡಬೇಕು, ಮ್ಯಾಮೋಗ್ರಫಿ ಯೂನಿಟ್ ಅಲ್ಲಿ. ಅದು ಸಾಮಾನ್ಯವಾದ ರೆಕಮೆಂಡೇಶನ್. 50 years ಕೆಲವು ರಿಸೋರ್ಸಸ್ ಕಡಿಮೆ ಇರುವುದರಿಂದ, ಬ್ರೆಸ್ಟ್ ಕ್ಯಾನ್ಸರ್ ಯೂನಿಟ್ಸ್ಗಳು ಅಲ್ಲಿ ತುಂಬಾ ಇಲ್ಲದಿದ್ದರಿಂದ, ಅಟ್ಲೀಸ್ಟ್ 50 years ಇಂದ ನಾವು ಅಟ್ಲೀಸ್ಟ್ ಒನ್ಸ್ ಇನ್ 2 years ನಾವು ಬ್ರೆಸ್ಟ್ ಸ್ಕ್ರೀನಿಂಗ್ ಮಾಡಬೇಕಂತ. ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ತುಂಬಾ ಹೆಚ್ಚಿನ ಕಾಸ್ಟ್ಲಿ ಆಗಿದೆ ಇಂಡಿಯಾದಲ್ಲಿ. ಸೊ ನಾವು ಈ ಮಿಷನ್ ಆಸ್ಪತ್ರೆಯಲ್ಲಿ ನಿಜವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ದರಗಳನ್ನು ಆದಷ್ಟು ಚೀಪ್ ಆಗಿ ನಾವು ಮಾಡ್ತೇವೆ. ಒಂದು ಸ್ಕ್ಯಾನಿಗೆ 500 ರೂಪಾಯಿಗೆ ನಾವು ಸ್ಕ್ಯಾನ್ ಅನ್ನು ನಾವು ಮಾಡಿಸ್ತೇವೆ. ಪ್ಲಸ್ ಇನ್ನು ಫ್ರೈಡೆ ನಮಗೆ ನಮ್ಮ ಗೈನಕಾಲಜಿಸ್ಟ್ನವರು ಬ್ರೆಸ್ಟ್ ಕ್ಲಿನಿಕ್ ಅಂತ ಹೇಳಿ ಇಲ್ಲಿ ನಡೆಸ್ತಾರೆ. ಸೊ ಅವಕಾಶ ನಿಮಗಿದೆ. ಸೊ ಆದಷ್ಟು ಜನ ನೀವೆಲ್ಲರೂ ಈ ಬ್ರೆಸ್ಟ್ ಕ್ಯಾನ್ಸರ್ ವಿಷಯದಲ್ಲಿ ದಯಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ, ಶೇರ್ ಮಾಡಿ ಮತ್ತು ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ರೈಸ್ ಮಾಡಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಯಾವುದು ನೆನಪಿರಲಿ. ಸೊ ಟು ಪ್ರಿವೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಮಚ್ ಬೆಟರ್ ದನ್ ಟ್ರೀಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ದಯಮಾಡಿ ನೀವೆಲ್ಲರೂ ಆದಷ್ಟು ಆ ಮಾಹಿತಿಯನ್ನು ಹಂಚಿಕೊಂಡು ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ನೀವು ಪಬ್ಲಿಕ್ ಅವೇರ್ನೆಸ್ ರೈಸ್ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಕೊನೆಯದಾಗಿ, ಈ ಬ್ರೆಸ್ಟ್ ಕ್ಯಾನ್ಸರ್ ಯೂನಿಟ್ಗೆ ಸಾಧಾರಣ 60 ಲಕ್ಷಕ್ಕೆ ಖರ್ಚಾಯಿತು. ಈ 60 ಲಕ್ಷದಲ್ಲಿ ಖರ್ಚು ಮಾಡಲಿಕ್ಕೆ ನಮ್ಮಿಂದಲೇ ಸಾಧ್ಯ ಇರಲಿಲ್ಲ. 2 ದಾನಿಗಳು ಎದುರು ಬಂದಿದ್ದಾರೆ. ಒಂದು, ಅವರಿಗೆ ನಾನು ತುಂಬಾ ಕೃತಜ್ಞತೆ ಹೇಳ್ತೇನೆ. ಅವ್ರು ಯಾರಂತ ಹೇಳಿದ್ರೆ, ಸ್ಟ್ಯಾನ್ಲಿ ಕಕ್ಕಡ, ಚೇರ್ಮನ್ ಆಫ್ ಕ್ರಿಸ್ಟಿಯನ್ ಮೆಡಿಕಲ್ ಅಂಡ್ ಎಜುಕೇಶನ್ ಫೆಲೋಶಿಪ್ ಟ್ರಸ್ಟ್. ಸೊ ಕ್ರಿಸ್ಟಿಯನ್ ಮೆಡಿಕಲ್ ಅವರು ಸಿಗ್ನಿಫಿಕೆಂಟ್ ಡೊನೇಷನ್ ಕೊಟ್ಟಿದ್ದಾರೆ. ಹಾಗೂ ಇನ್ನೊಬ್ಬರು ಮಿಸಸ್ ಪ್ರೇಮ ದೇವದಾರ್, ಅವರು ಕೂಡ US ಅಲ್ಲಿ ಇದ್ದಾರೆ. ಅವರು ಅವರ
ಗಂಡನ ಹೆಸರಿನಲ್ಲಿ ಲೇ ಬಿಷಪ್ ಸುದರ್ಶನ್ ದೇವದಾರ್ ಅವರ ಹೆಸರಿನಲ್ಲಿ ಕೂಡ ಅವರು ಸಿಗ್ನಿಫಿಕೆಂಟ್ ದಾನಿಗಳ ಡೊನೇಷನ್ ಅನ್ನು ಕೊಟ್ಟಿದ್ದಾರೆ. ಅದರಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ ಯೂನಿಟ್ ಅನ್ನು ನಾವು ಸ್ಥಾಪಿಸಲಿಕ್ಕೆ ನಮಗೆ ಆಗಿದೆ. ಅವರಿಗೆ ನಾನು ನಿಜವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಿ ಸಿಎಸ್ಸಿ ಕೆಎಸ್ಡಿಯ ಖಜಾಂಚಿ ಐವನ್ ಡಿಸೋನ್ಸ್ ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಸಿಎಸ್ಸಿ ಕೆಎಸ್ಡಿಯ ವುಮೆನ್ಸ್ ಫೆಲೋಶಿಪ್ ಭಾರತಿ ಹೇಮಚಂದ್ರ, ಆಸ್ಪತ್ರೆಯ ಉಪನಿರ್ದೇಶಕಿ ಡಾ. ದೀಪಾರಾವ್ ಹಾಗೂ ಮೈಂಡ್ ಟ್ರೈನರ್, ಸಮಾಲೋಚಕಿ ತನುಜಾ ಮಾಬೆನ್ ಮಾತನಾಡಿದರು. ಕುರಿತಾಗಿ ನಾವು ಚಿಂತೆ ಮಾಡುವಲ್ಲಿ ಸ್ತ್ರೀಯರಿಗೆ ಮಾರಕವಾದಂಥ ರೋಗವನ್ನು ಪತ್ತೆ ಹಚ್ಚಿ ಆ ಮೂಲಕವಾಗಿ ಯೋಗ್ಯವಾದಂಥ ಚಿಕಿತ್ಸೆಯನ್ನು ನೀಡುವುದಕ್ಕಾಗಿ ಮಾಡುವಂಥ ಸ್ಕ್ರೀನಿಂಗ್ ಯೂನಿಟ್ ಅನ್ನು ಮೆಮೊಗ್ರಫಿ ಯೂನಿಟನ್ನು ಪ್ರಾರಂಭ ಮಾಡಿದ್ದಾರೆ. ಖಂಡಿತವಾಗಿ ಶ್ಲಾಘನೀಯ. ಯಾಕಂದರೆ ಸ್ತನ ಕ್ಯಾನ್ಸರ್ ಪ್ರಾರಂಭದ ಹಂತದಲ್ಲಿ ಗುರುತಿಸುವಂಥದ್ದು ಅದು ಒಂದು ಕಾರಣ, ಒಂದು ವಿಚಾರವಾದರೆ, ಇನ್ನೊಂದು ಏನಂತಂದರೆ ಈ ಸಮಸ್ಯೆಗಳ ಕುರಿತಾಗಿ ನಾವು ಅನೇಕ ವೇಳೆ ಕೆಲವು ಸಲ ಸಂಶಯ ಇರ್ತದೆ. ಅದು ಗೆಡ್ಡೆಯಾಗಿರ್ಬೋದು, ಗಟ್ಟಿಯಾಗಿರ್ಬೋದು. ಅದು ಸಂಶಯದಲ್ಲೇ ಅನೇಕ ವೇಳೆ ನಾವು ಮಾನಸಿಕವಾಗಿ ಕೂಡ ಕುಗ್ಗುತ್ತೇವೆ. ಅದರಿಂದ ಈಗ ನಮ್ಮದೇ ಆಸ್ಪತ್ರೆಯಲ್ಲಿ ಒಂದು ರೀತಿಯಲ್ಲಿ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬಹುದಾದಂಥ ನಮ್ಮದೇ ಸಂಸ್ಥೆಯಲ್ಲಿ ನಾವು ಯಾವಾಗಲೂ ತಾಯಿಮಗುವಿನ ಆರೈಕೆ ಕುರಿತಾಗಿ ಇಲ್ಲಿ ಚಿಕಿತ್ಸೆಗಾಗಿ ಬರುವಾಗ ಇಲ್ಲಿ ನಾವು ಸಮಾಲೋಚನೆ ಮಾಡುವಾಗ ನಮ್ಮ ಸಂಶಯವನ್ನು ದೂರ ಮಾಡಿ ಕೂಡ ಈ ಸ್ಕ್ರೀನಿಂಗ್ ಖಂಡಿತವಾಗಿಯೂ ಅದು ಸಹಾಯವಾಗ್ತದೆ. ಅದರಿಂದ ಈ ಮೆಮೊಗ್ರಫಿಯನ್ನು ಯೂನಿಟನ್ನು ಒಂದು ರೀತಿಯಲ್ಲಿ ಡಾಕ್ಟರ್ ಹೇಳಿದ ರೀತಿಯಲ್ಲಿ ಹೆಚ್ಚು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಲಾಭದಾಯಕವಾದಂಥ ಸೇವೆ ಅಲ್ಲ, ಬದಲಾಗಿ ಸ್ತ್ರೀ ಸಬಲೀಕರಣ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಟು ಜೀಸಸ್ ಕ್ರೈಸ್ಟ್ ಹೂ ಸ್ಟ್ರೆಂಥನ್ ಮೀ. ನಾವು ನಮ್ಮ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ನಮ್ಮನ್ನು ಬಲಪಡಿಸುವಂಥ ಪ್ರತಿಯೊಂದು ಕಾರ್ಯದಲ್ಲಿ ನಾವು ಶಕ್ತರಾಗಬಹುದು ಎನ್ನುವಂಥ ಆ ಒಂದು ಆಶ್ರಯವನ್ನು ನಾವು ಸಬಲೀಕರಣದಲ್ಲಿ ಮಹಿಳೆಯರಿಗೆ ನಾವು ತೆಗೆದುಕೊಂಡು ಹೋಗುವಂಥದ್ದು. ಇಂಥ ಆಶ್ರಯವನ್ನು ಒಟ್ಟು ಶಿಕ್ಷಿತರನ್ನು ಕೊಟ್ಟುಕೊಂಡು ಒಂದು ರೀತಿಯಲ್ಲಿ ದೊಡ್ಡ ಬಜೆಟ್, ಅದು ಡಾಕ್ಟರ್ ಹೇಳ್ಬೋದು ಎಷ್ಟು ಅಂತೇಳಿ, ಅದನ್ನು ಒಂದು ರೀತಿಯಲ್ಲಿ ಹಾಕೋದ್ರ ಮೂಲಕವಾಗಿ ಲಾಭದ ಉದ್ದೇಶ ಅಲ್ಲ, ಸೇವೆಯ ಉದ್ದೇಶ. ಆ ಮೂಲಕವಾಗಿ ಸ್ತ್ರೀಯರು ಮಾನಸಿಕವಾಗಿ ಆರೋಗ್ಯವಾಗಿ ಅದು ಸಬಲೀಕರಣಗೊಳ್ಳಬೇಕು. ಡಾಕ್ಟರ್ ಸುಶೀಲತನ್ನ ಇದರ ಚಾರ್ಜನ್ನು ತೆಗೆದುಕೊಂಡದ್ರಿಂದ ಆ ರೂಪವನ್ನು, ಇಡೀ ನಮ್ಮ ಆಸ್ಪತ್ರೆಯ ರೂಪವನ್ನು ಬದಲಾಯಿಸಿದ್ದಾರೆ. ಮತ್ತು ನಮ್ಮ ಉಡುಪಿ ಆಸ್ಪತ್ರೆಯಲ್ಲಿ ಆ ರೂಪವನ್ನು ಬದಲಾಯಿಸಿದ್ರಿಂದ ಒಂದು ರೀತಿಯಲ್ಲಿ ಅವರಿಗೆ ಇನ್ನೂ ಸ್ವಲ್ಪ ಕಷ್ಟಪಟ್ಟೆವು. ಏನಂತ ಹೇಳಿದ್ರೆ, ನಮ್ಮ 2 ಸಿಕ್ ಯೂನಿಟ್ ಅದು ಕೂಡ ಭಾಳ ದೂರದಲ್ಲಿದೆ, ಹಾಸನ ಮತ್ತು ಮೈಸೂರು. ಅದನ್ನು ಅಪ್ಲಿಫ್ಟ್ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಭಾಳಷ್ಟು ಪರಿಶ್ರಮದಿಂದ ಅಂದರೆ ಏಳಿಗೆಗಾಗಿ ಅವರು ಹಗಲಿರುಳು ಚಿಂತನೆ ಮಾಡ್ತಾ ಇದ್ದಾರೆ. ಈ ಆಸ್ಪತ್ರೆ ಕುರಿತಾಗಿ ಮಾತನಾಡಿದ್ರೆ ಆಸ್ಪತ್ರೆ ಕುರಿತಾಗೋದ್ರಿಂದ ಡಯಾಸಿಸ್ ಪರವಾಗಿ ಡಾಕ್ಟರ್ ಸುಶೀಲ್ ದತ್ತನ್ ಅವರಿಗೆ ತುಂಬ ನಾವು ಧನ್ಯವಾದಗಳು. ಉಡುಪಿ ಏರಿಯಾ ಚೇರ್ಮನ್ ಕಿಶೋರ್ ಕುಮಾರ್ ಹಾಗೂ ಎಲ್ಎಂಎಚ್ ಚಾಪ್ಲೈನ್ ರಚಲ್ ಡಿಸಿಲ್ವ ಪ್ರಾರ್ಥನೆ ನೆರವೇರಿಸಿದರು. ಎಲ್ಎಂಎಚ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಡಾ. ಸುಜಾ ಕರ್ಕಡ ಸ್ವಾಗತಿಸಿದರು. ನರ್ಸಿಂಗ್ ಅಧೀಕ್ಷಕಿ ಶೈವಲ್ಯ ದೇವಾಡಿಗ ವಂದಿಸಿದರು. ಎಚ್ಆರ್ ಮ್ಯಾನೇಜರ್ ಲಿಯೋನಾ ಸ್ಟ್ರೇಲಿಟಾ ಕಾರ್ಯಕ್ರಮ ನಿರೂಪಿಸಿದರು.